ನನ್ನ ಸ್ನೇಹಿತ ಇವತ್ತು ಸಮೃದ್ಧಿ ಮಂಜು ಅವರು ಒಂದು ವಿಶೇಷವಾದಂಥ ಚಲನಚಿತ್ರವನ್ನು ತಂದಿರ್ತಕ್ಕಂಥದ್ದು ಒಂದು ಹೊಸ ಪ್ರಯತ್ನ. ಬಹುಶಃ ಈ ರೀತಿ ಪ್ರಯತ್ನ ಮಾಡೋದು ಭಾರಿ ಫಿಲಮ್ ಲ್ಯಾಂಡಲ್ಲಿ ರಿಸ್ಕು. ಆದರೂ ಕೂಡ ಒಂದು ಉತ್ತಮವಾಗಿ ಚಿತ್ರ ಬಂದಿದೆ. ಈ ಚಿತ್ರವನ್ನು ಎಲ್ಲರೂ ನೋಡಿ ಆನಂದಿಸಬೇಕು. ಬಹುಶಃ ಇದರಲ್ಲಿ ವಿಶೇಷತೆ ಏನು ಅಂದರೆ, ಹಿಂದೆ ಇರ್ತಕ್ಕಂಥ ನಮ್ಮ ಮಹಾಭಾರತ ರಾಮಾಯಣ ಇದನ್ನೆಲ್ಲ ಸೇರಿಸಿ ಈ ಸೈನ್ಸ್ಗೆ ಮೆಥಾಲಜಿನಲ್ಲಿ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಇದು ಹುಚ್ಚು ಪ್ರಯತ್ನ, ಆದ್ರೂ ಜನರು ನೋಡಿ ಇದನ್ನು ಖುಷಿ ಪಡಬೇಕು, ಯಶಸ್ವಿ ಆಗಲಿ. ಒಂದು ಹೊಸ ಪ್ರತಿಜ್ಞೆಗೆ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಈ ಹೈಗ್ರೀವ್ ಕಾನ್ಸೆಪ್ಟಲ್ಲಿ ನನಗೆ ಇಷ್ಟ ಆಗಿದ್ದು ಇಂಡಿಯನ್ ಮೈಥಾಲಜಿ ವಿತ್ ಎ ಥ್ರಿಲ್ಲರ್. ಯೂಶಲಿ ಅದು ಟೂ ಡಿಫ್ರೆಂಟ್ ಕಾನ್ಸೆಪ್ಟ್ಸ್, ಬಟ್ ಇಟ್ಸ್ ವೆರಿ ಎಂಗೇಜಿಂಗ್. ನಾನು ಜನರಲಾಗಿ ಒಂದು ಥ್ರಿಲ್ಲರ್ ಅಂತ ಬಂದೆ, ಬಟ್ ವಿತ್ ಮೈಥಾಲಜಿ ಜೊತೆ ಥ್ರಿಲ್ಲರ್ ಮಾಡೋದು ಇಟ್ಸ್ ರೇರ್ ಎಕ್ಸ್ಪೆರಿಮೆಂಟ್. ಐ ಥಿಂಕ್ ಈಸ್ ಡೂಯಿಂಗ್ ವೆಲ್. ಆಲ್ ದ ಬೆಸ್ಟ್. ಓಕೆ, ಯಾರು ಕಲಾರತ್ನ? ಎಲ್ರಿಗೂ ನಮಸ್ಕಾರ. ನಾನು ಬೆನಕ ನಂಜಪ್ಪ. ಇಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ, ವಿಲನ್ ತಾತ ಮಾಡಿದ್ದೀನಿ. ಸಿನಿಮಾ ಎಕ್ಸಲೆಂಟ್. ಕನ್ನಡ ಸಿನಿಮಾ ಒಂದೊಂದೂ ತುಂಬ ಅದ್ಭುತವಾಗಿ ಬರ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಜನರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಹೊಸ ಡೈರೆಕ್ಟ್ರು ರಘು ಬ್ರಿಲಿಯಂಟ್ ಹುಡುಗ. ದಯವಿಟ್ಟು ಅವನಿಗೆ ಎಲ್ಪ್ ಮಾಡಿ, ಅವನು ಮುಂದೆ ಇನ್ನೂ ಹಲವು ಸಿನಿಮಾಗಳನ್ನು ತೆಗಿಬೇಕು. ಅವನಿಗೆ ನಮ್ಮ ಕನ್ನಡ ಜನತೆ ಸಹಕಾರ ಮಾಡಿ. ಇವತ್ತಿನ ದಿನ ಒಂದು ಅತ್ಯದ್ಭುತವಾದ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟು ಸಿನಿಮಾ ವೀಕ್ಷಿಸಿದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎವ್ರಿ ಸೀನು, ಪ್ರತಿಯೊಂದು ಶಾರ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಂಥ ಒಂದು ಒಳ್ಳೊಳ್ಳೆ ಕಥೆಯಾದಂಥ ಚಿತ್ರಗಳನ್ನ ದಯಮಾಡಿ ಕನ್ನಡ ಪ್ರೇಕ್ಷಕರು ಪ್ರೋತ್ಸಾಹಿಸಿ, ಗೌರವಿಸಿ, ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.